ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ವರುಣಾ ಕ್ಷೇತ್ರಕ್ಕೆ ಸೇರಿರುವ ನಂಜನಗೂಡು ತಾಲೂಕು ಸುತ್ತೂರು ಗ್ರಾಮದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕುಡಿಯುವ ನೀರು ವಿತರಣೆ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಿಮರಳ್ಳಿ ರಂಗಸ್ವಾಮಿ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಿರುವ ಕಾರಣ ಬಸ್ಸಿನಲ್ಲಿ ಪ್ರಯಾಣ ಮಾಡುವ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಸುತ್ತೂರಿನಿಂದ ಮೈಸೂರು, ನರಸೀಪುರ, ನಂಜನಗೂಡು, ಚಾಮರಾಜನಗರ ಹಾಗೂ ಬೆಂಗಳೂರು ಮುಂತಾದ ಕಡೆಗೆ ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಹಾಗೂ ಬಸ್ಸಿನಲ್ಲಿ ಆಸ್ಪತ್ರೆಗೆ ತೆರಳುವ ಪ್ರಯಾಣಿಕರು ಕುಡಿಯುವ ನೀರು ಅವಶ್ಯಕತೆ ಇದೆ ಎಂದು ಸುತ್ತೂರು ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಬಸ್ಸುಗಳಿಗೂ ತಲಾ ಒಂದರಂತೆ ಸುಮಾರು 15 ಬಸ್ಸುಗಳಿಗೆ ಕುಡಿಯುವ ನೀರಿನ ಕ್ಯಾನುಗಳನ್ನು ಉಚಿತವಾಗಿ ನೀಡುತ್ತಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿ. ಮಾರಳ್ಳಿ ರಂಗಸ್ವಾಮಿ ಅವರು ತಿಳಿಸಿದರು. ಕುಡಿ. ಓಪನ್ ಮಾಡಲ ಇದಕ್ಕೆ ಎದ್ಗಲ್ಲ ಖಾಲಿ ಆದ್ರೆ ಆಟೋದವ್ರು ತುಂಬಿಕೊಡ್ತಾರ, ತಂದ್ಕೊಡೋ ನೀರು ಕೊಡ್ರಪ್ಪ, ಎಲ್ಲ ತಂಪು ಮಾಡ್ತಾವ್ರೆ. ಈಗ ಕೂತಾರಲ್ಲ ಇಲ್ಲಿ ತಾರಕ ಸರ್, ನಮ್ಮ ಕಂಡಕ್ಟರ್ ನಿಲ್ಸಿ ಈ ಕಡೆ. ಅತಿ ಕಂಡಕ್ಟರ್ ಮೇಕ ನೀವೇ ಕೊಡಿ. ಮುಂದೆ ಹೋಗಿ ಓಪನ್ ಮಾಡಲ ಇದಕ್ಕೆ ಎದ್ಗಲ್ಲ ಖಾಲಿ ಆದ್ರೆ ಆಟೋದವ್ರು ತುಂಬಿಕೊಡ್ತಾರ, ತಂದ್ಕೊಡೋ ನೀರು ಕೊಡ್ರಪ್ಪ, ಎಲ್ಲ ತಂಪು ಮಾಡ್ತಾವ್ರೆ. ಈಗ ಕೂತಾರಲ್ಲ ಇಲ್ಲಿ ತಾರಕ ಸರ್, ನಮ್ಮ ಕಂಡಕ್ಟರ್ ನಿಲ್ಸಿ ಈ ಕಡೆ. ಅತಿ ಕಂಡಕ್ಟರ್ ಮೇಕ ನೀವೇ ಕೊಡಿ. ಮುಂದೆ ಹೋಗಿ ಅಲ್ಲ ಇಲ್ಲಿ ಕುಡೀರಿ, ಇಡ್ಕ ಕುಡೀರಿವ. ಬನ್ನಿ ಸ್ವಾಮಿ.
ಕುಡೀರಿ ಕುಡೀರಿ ಎಲ್ಲ ಕುಡಿಬೋದು. ಚಿತ್ತೂರು ಗ್ರಾಮ ಪಂಚಾಯತಿಯವರು ನಮಗೆ ಎಲ್ಲ ಬಸ್ಗಳಿಗೂ ಆರ್ ಒ ವಾಟರನ್ನ ತಂದು ಇಟ್ಟಿದ್ದಾರೆ. ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಇಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಬೇಸಿಗೆ ಇರೋದ್ರಿಂದ ಎಲ್ಲ ಬಸ್ಗಳಲ್ಲೂ ಒಂದೊಂದು ಕ್ಯಾನ್ ಕೊಟ್ಟು ಮತ್ತು ಅದನ್ನು ಖಾಲಿ ಆದಮೇಲೆ ತುಂಬಿಸೋವಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾವ್ರೆ. ಅವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪಂಚಾಯತಿಯವರಿಗೆ ನೀವು ಪಂಚಾಯತಿಯವರಿಗೆ ಮತ್ತು ಅಲ್ಲಿ ಇರತಕ್ಕಂಥ ಎಲ್ಲ ಮೆಂಬರ್ಗಳಿಗೂ ಅಧ್ಯಕ್ಷರಿಗೆ ನಾವು ನೀವು KSRTC ಏನಾಗಿದೆ ಸರ್? ಸರ್ ನಾನು TC ಆಗಿದ್ದೀನಿ ಸುತ್ತೂರು ಬಸ್ ಸ್ಟ್ಯಾಂಡು. ಸರಿ, ನಿಮ್ಮ ಹೆಸರು? ಬಸವರಾಜು HC ಅಂತ. ಓಕೆ. ಸುತ್ತೂರು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷರು ರಂಗಸ್ವಾಮಿ ಮಾತಾಡೋದು. ಬೇಸಿಗೆ ಅಂದ್ಬಿಟ್ಟು ಎಲ್ಲ ಕುಡಿಯೋ ನೀರು ತುಂಬ ತೊಂದರೆ ಇರೋದ್ರಿಂದ ಮತ್ತು ಪ್ರಯಾಣ ಮಾಡೋರಿಗೆ ಮತ್ತು ಹೆಂಗಸರು ಮತ್ತು ವಯಸ್ಸಾದಂಥವ್ರಿಗೆ ಕುಡಿಯೋಕ್ಕೆ ಮತ್ತೆ ತೊಂದರೆ ಇದ್ದಾಗ ವಾಂತಿ ಬೇರೆ ಒಂದು ವಾಮಿಟ್ ಮಾಡೋಂಥ ಟೈಮಲ್ಲೂ ಕೂಡ ಬೇಸಿಗೆ ಟೈಮಲ್ಲಿ ಅವ್ರಿಗೆ ಮಧ್ಯೆ ಎಲ್ಲೂ ನೀರು ಸಿಗೋದ್ರಿಂದ ಬಸ್ಸಲ್ಲಿ ಕುಡಿಯೋಕ್ಕೆ ನೀರಾಗಲಿ ಅಂತೇಳಿ ವಯಸ್ಸಾದವ್ರಿಗೆ ಮತ್ತು ಅಕ್ಕ ತಂಗರ ಅಣ್ಣ ತಮ್ಮ ಎಲ್ಲರಿಗೂ ಕೂಡ ಮಾಡಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಕೂಲ್ ಮಕ್ಕಳಿಗೆ ಮತ್ತು ಈ ಎಕ್ಸಾಮ್ ಟೈಮು SLC ಎಕ್ಸಾಮ್ ನಡೀತಾ ಇದೆ. ಆ ಬಸ್ಸಲ್ಲಿ ಬರೋಂಥ ಪ್ರಯಾಣಿಕ ಮಕ್ಕಳಿಗೆ ನೀರಿರಲ್ಲ, ತುಂಬ ಕರೆದೂರಲ್ಲಿ ಬಂದಿರ್ತಾರೆ, ಅವ್ರು ನೀರಿಲ್ಲ, ಕೂತ್ಕೊಂಡಾಗ ಸುಸ್ತಾಗುತ್ತೆ, ಅವ್ರಿಗೆ ನೀರು ಬೇಕು, ಮಧ್ಯೆ ಸಿಗಲ್ಲ ಅಂದ್ಬಿಟ್ಟು ಹೇಳಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರಿಂದ ಒಂದು ವ್ಯವಸ್ಥೆ ಮಾಡಿದ್ವಿ. ಮತ್ತು ಇಲ್ಲಿ ಎಲ್ಲ ಬೇಸಿಗೆ ಹೋಗುವ ಸುಸ್ತಾಗಿ ಮಕ್ಕಳೆಲ್ಲ ಹೆಂಗಸರು ಮಕ್ಕಳೆಲ್ಲ ತೊಂದರೆ ಆಗಿರೋದ್ರಿಂದ ಕುಡಿ ನೀರು ವ್ಯವಸ್ಥೆ ಮಾಡಿದ್ವಿ. ಹಂಗಾಗಿ ಯಾರಿಗೂ ಪ್ರತಿಯೊಬ್ಬರ ಪ್ರಯಾಣಿಕರು ಅಕ್ಕ ತಂಗರು ಅಣ್ಣ ತಮ್ಮರು ಎಲ್ಲ ಬಸ್ಸಲ್ಲೂ ಕೂಡ ಪ್ರಯಾಣದಲ್ಲಿ ನೀರು ಮಡಗಿದ್ವಿ. ಅದನ್ನ ವ್ಯವಸ್ಥಿತವಾಗಿ ಬಳಸ್ಕೋಬೇಕು ಅಂತ ಹೇಳ್ತಾ ಚಿತ್ತೂರು ಗ್ರಾಮ ಪಂಚಾಯತಿನ ಎಲ್ಲ ಜನಗಳ ವತಿಯಿಂದ ಮತ್ತು ನಮ್ಮ ಪಂಚಾಯತಿ ವತಿಯಿಂದ ವ್ಯವಸ್ಥೆ ಮಾಡಿದ್ದೀರಲ್ಲ. ಪಂಚಾಯತಿನ ಮಾಡಿದೆ ಅಂತಂದರೆ ಮತ್ತು ಜನಗಳಿಗೆ ಪ್ರಯಾಣ ಬರೋರಿಗೆ ಭಾಳ ಅನುಕೂಲ ಆಗಬೇಕು. ಈ ಕುಡಿಯೋ ನೀರು ಮತ್ತು ಊಟ ಒಂದು ಟೈಮ್ ಇಲ್ಲಾಂದ್ರೂ ಕೂಡ ಕುಡಿಯೋ ನೀರು ಬೇಕೇ ಬೇಕು. ಪ್ರತಿಯೊಂದಕ್ಕೂ ಎಲ್ಲಕ್ಕೂ ನೀರು ಬೇಕೇ ಬೇಕು. ಸುಸ್ತಾದ ಟೈಮಲ್ಲಿ ಬಸ್ಸಲ್ಲಿ ಹೋಗೋ ಟೈಮಲ್ಲಿ ಯಾರಿಗಾರ ಒಂದು ಹಾರ್ಟ್ ಅಟ್ಯಾಕ್ ಆಯಿತು, ಮತ್ತು ಸುಸ್ತಾಯಿತು, ವಾಮಿಟ್ ಆಯಿತು, ಮಧ್ಯ ಪ್ರಯಾಣದಲ್ಲಿ ಎಲ್ಲೂ ನೀರಿರಲ್ಲ, ಎಸ್, ಮತ್ತು ಅಲ್ಲಿ ತೊಂದರೆ ಆದ ರೀತಿಯಿಂದ ಬಸ್ಸಲ್ಲಿ ಇರಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಸುಸ್ತು ನೀರು ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿ ಮೈಯೆಲ್ಲ ಇದಾದರೆ ಸುಸ್ತು ಕಡಿಮೆ ಆಗುತ್ತೆ. ಪ್ರಯಾಣಿಕರಿಗೆ ತೊಂದರೆ ಆಗಿರೋ ರೀತಿ ಒಳ್ಳೆಯದಾಗುತ್ತೆ. ಅಲ್ಲಿಂದ ಹಿಡಿದು ಬೇರೆ ಕಡೆ ನೀರು ತಗೊಂಡ್ರೆ ಅವ್ರಿಗೆ ಪಾಪ ಪ್ರಯಾಣಕ್ಕೆ ತೊಂದರೆ ಆಗುತ್ತೆ. ಒಳ್ಳೆಯದಾಗಲಿ ಅಂತೇಳಿ ಸುತ್ತೂರು ಪಂಚಾಯತಿ ವತಿಯಿಂದ ಸುತ್ತೂರು ನಮ್ಮ ಪ್ರಯಾಣ ಇಲ್ಲಿ ಬರೋಕ್ಕೆ ಸ್ಕೂಲು ಮತ್ತು ಕಾಲೇಜು ಹಾಸ್ಟೆಲ್ಗೆ ಬರೋಂಥ ಪ್ರಯಾಣ ಮಕ್ಕಳಿಗೆ ಮತ್ತು ಅವರ ಪೇರೆಂಟ್ಸ್ಗಳಿಗೆ ತೊಂದರೆ ರೀತಿಯಿಂದ ಬಂದು ಬಸ್ಸಲ್ಲಿ ನಾವು ವ್ಯವಸ್ಥೆ ಮಾಡಿದ್ವಿ. ಹಂಗಾಗಿ ಬೇಸಿಗೆ ಕಡೆ ಸುತ್ತೂರು ಬಸ್ ಸ್ಟ್ಯಾಂಡ್ಲಿ ಎಲ್ಲ ಮಾಡಿದ್ದೀವಿ. ಸುತ್ತೂರು ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ನಂಜನಗೂಡು, ತಗಡೂರು ಮತ್ತು ಮೈಸೂರು, ನರಸೀಪುರ ಹಳ್ಳಿಗಳಿಗೆ ಎಲ್ಲ ಹೋಯ್ತವೆ. ಅಲ್ಲಿಂದ ಪ್ರಯಾಣಕ್ಕೆ ಎಲ್ಲ ಬಸ್ಗಳು ಕೂಡ ಒಂದು ಕ್ಯಾನ್ ಕೊಟ್ಟು ವ್ಯವಸ್ಥೆ ಮಾಡಿದ್ವಿ. ಮತ್ತು ಅಲ್ಲಿಂದ ತೀರೋದಂಥ ಟೈಮಲ್ಲಿ ಇಲ್ಲಿ ನಾವು ಆಟೋ ಡ್ರೈವರ್ಗಳಿಗೆ ಹೇಳಿದ್ದೀವಿ. ಮತ್ತು ಅಲ್ಲಿ ಬಸ್ ನಿಲ್ಸರ್ಗೆ ಬಂದು ತುಂಬಿ ವ್ಯವಸ್ಥೆ ಮಾಡಿ ಬಸ್ಗೆ ಹಾಕ್ಕೊಡ್ತಾರೆ. ಬೇಸಿಗೆ ಮುಗಿಯೋವರೆಗೂ ಕೂಡ ಮಕ್ಕಳು ಮತ್ತು ಪೇರೆಂಟ್ಸ್ಗಳಿಗೆ, ಈ ಸ್ಕೂಲ್ಗೆ ಬರೋರಿಗೆ, ಮತ್ತು ಇಲ್ಲಿ ಯಾವುದಾದ್ರು ಪ್ರಯಾಣ ಕೆಲಸಕ್ಕೆ ಬ್ಯಾಂಕು ಇನ್ನೊಂದು ಪ್ರತಿಯೊಂದು ಬರೋರಿಗೆ, ಕೃಷಿ ಇದೆಲ್ಲ ಬರೋರು ಕೂಡ ಬಸ್ಸಲ್ಲಿ ಪ್ರಯಾಣ ಒಳ್ಳೆಯದಾಗಲಿ. ಮೈಸೂರಲ್ಲಿ ಬಸ್ಸಲ್ಲಿ ಓಡಾಡ್ತಾರೆ ಕೆಲಸದವರು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಮೈಸೂರಿಗೆ ಇಲ್ಗೋ ಕೆಲಸ ಮಾಡೋದು ಓಡಾಡ್ತಿರ್ತಾರೆ. ಅವ್ರಿಗೆ ನೀರಿಲ್ಲ, ಸುಸ್ತಾಗಿ ಬಂದು ಕೂತಿರ್ತಾರೆ. ಅಲ್ಲಿ ನೀರು ಕುಡಿಬೇಕು ಅನ್ನಿಸ್ದಾಗ ನೀರಿರಲ್ಲ. ಹಂಗಾಗಿ ಅಲ್ಲಿದ್ದರೆ ತೆಗೆದೊಂದು ಲೋಟ ತೆಗೆದುಕೊಟ್ಟು ಸಮಾಧಾನ ಮಾಡ್ಬೋದು. ಹಾಗಾಗಿ ಯಾರಿಗೂ ತೊಂದರೆ ಬರುತ್ತೆ ಅಂತೇಳಿ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಕಡೆಯಿಂದ ನಾವು ಎಲ್ಲರೂ ಸೇರಿ ಪಂಚಾಯತಿ ಏನಾಗಿದೆ ಸರ್? ನಾನು ಅಧ್ಯಕ್ಷರಾಗಿದ್ದೀನಿ, ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಂಗಸ್ವಾಮಿ ಅಂತ. ಹೀಗಾಗಿ ತೊಂದರೆ ಆಗಬಾರ್ದು. ನಮ್ಮ ಸುತ್ತೂರಲ್ಲಿ ಎಲ್ಲ ಪ್ರಯಾಣಿಕರಿಗೆ ಕುಡಿಯೋ ನೀರು ಭಾಳ ಅಮೂಲ್ಯ, ಭಾಳ ಉತ್ತಮ. ಊಟ ಒಂದು ಟೈಮು ಊಟ ಇಲ್ಲದ್ರೂ ಕೂಡ ಇರ್ಬೋದು, ನೀರು ಬೇಕೇ ಬೇಕು ಅಂತೇಳಿ ಬಸ್ಸಲ್ಲಿ ಏನೋ ತೊಂದರೆ ಆಗೋ ರೀತಿ ಆಗ್ಬಾರ್ದು ಅಂತ ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಧ್ಯಕ್ಷರೇ. ಈ ಕುಡಿಯೋ ನೀರು ಭಾಳ ಅಮೂಲ್ಯವಾದ ಕಾಲ ಈಗ. ಅದು ಮತ್ತೆ ಒಳ್ಳೆಯ ಕೆಲಸ ಹಮ್ಮಿಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು ಗುರುಗಳೇ. ತುಂಬ ತಮಗೂ ಕೂಡ ಎಲ್ಲರಿಗೂ ಮೀಡಿಯಾದವ್ರಿಗೆ ಮತ್ತು ಎಲ್ಲ ಪ್ರತಿಯೊಬ್ಬರಿಗೂ ಬಸ್ನ ಡ್ರೈವರ್ಗಳಿಗೆ
ಬಸ್ ಮುಗಿಯೋವರೆಗೆ ಬೇಸಿಗೆ ಮುಗಿಯೋವರೆಗೂ ಕೂಡ ಆ ಪ್ರಯಾಣನ ನೀವು ಅಷ್ಟು ಅವ್ರನ್ನ ವಯಸ್ಸಾದವ್ರನ್ನ ಮತ್ತು ಮಕ್ಕಳು ಸ್ಕೂಲು ಕಾಲೇಜು SLC ಎಕ್ಸಾಮ್ ನಡೀತಿದೆ. ಎಕ್ಸಾಮಲ್ಲಿ ಕರೆದೂರಿಂದ ಬಂದುಬಿಟ್ಟಿದ್ರು, ನೀರು ಕುಡಿಯೋಲ್ಲ. ಎಕ್ಸಾಮ್ ಮಾಡ್ಬಿಟ್ಟು ಬಂದು ಬಸ್ ಹತ್ಕೊಬಿಡ್ತಾರೆ. ಅವ್ರಿಗೆ ನೀರು ಕುಡಿಬೇಕು ಅನ್ನಿಸ್ತಾರೆ, ನೀರಿರಲ್ಲ. ಬಸ್ಸಲ್ಲಿದ್ದರೆ ನೀವೇ ತಗೊಂಡು ಕುಡಿದು ಒಂದು ಟೈಮ್ ಹೋಗಿ ಮನೆ ಸೇರ್ಬೋದು, ಸುಸ್ತೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇನ್ನು ನಾನು ಇದು ಮಾಡ್ತಾಯಿದ್ದೀನಿ. ಪರವಾಗಿಲ್ಲ. ಎಲ್ಲ ಬಸ್ಗಳಿಗೂ ಎಲ್ಲ ಕ್ಯಾನ್ಗಳು ಕೊಟ್ಟಿದ್ದೀರಿ? ಎಲ್ಲ ಕ್ಯಾನ್ ಎಲ್ಲ ಬಸ್ಗೂ ಒಂದೊಂದು ಕ್ಯಾನ್ ಕೊಟ್ಟಿದ್ದೀರಿ? ಯಾವ ಕಡೆಯಿಂದ ಬಸ್ ಬರ್ತದೆ ಅಲ್ಲಿಂದ ಇಲ್ಲಿಂದ ನಾವು ಬಸ್ ಸ್ಟ್ಯಾಂಡಿಂದ ಎಲ್ಲರಿಗೂ ಪ್ರತಿಯೊಂದು ಬಸ್ಗೂ ಒಂದೊಂದು ಕ್ಯಾನ್ ಕೊಟ್ಟಿದ್ದೀವಿ ಊಟ. ಅಲ್ಲಿ ವಯಸ್ಸಾದವರು ಮತ್ತು ಮಕ್ಕಳು ಸ್ಕೂಲು ಕಾಲೇಜಿಗೆ ಹೋಗೋ ಮಕ್ಕಳು ಅಲ್ಲಿ ಕುಡಿಬೋದು, ವಿಶ್ರಾಂತಿ ತಗೋಬೋದು. ಹಂಗಾಗಿ ಮಧ್ಯೆ ಎಲ್ಲೂ ಸಿಕ್ಕಲ್ಲ. ನಿಮ್ಮ ಪ್ರಯಾಣ ಹೋಗೋದ್ಮೇಲೆ ಅಲ್ಲಿ ಮಧ್ಯೆ ನಿಮ್ಗೆ ರಿಸ್ಕ್ ಇರ್ತದೆ, ಕುಡಿಬೋದು. ಓಕೆ.